ಬಳ್ಳಾರಿಯಲ್ಲಿ ಸಣ್ಣಗೆ ಆರಂಭವಾಗಿದ್ದ ಖರ್ಗೆ ವರ್ಸಸ್ ಜಾಧವ್ ಫೈಟ್ ಇದೀಗ ಫೈನಲ್ ರೌಂಡ್ ತಲುಪಿದೆ. ಚಿಂಚೋಳಿ ಶಾಸಕನ ಸಹೋದರನ ಮಾತು ಇದೀಗ ಕಲಬುರಗಿಯಲ್ಲಿ ಮಿಂಚಿನ ಸಂಚಲನ ಸೃಷ್ಟಿಸಿದೆ. ಇದರ ಮಧ್ಯೆ ಕರ್ನಾಟಕದಲ್ಲಿ ಲೋಕಾಯಾತ್ರೆ ಆರಂಭಿಸಿರುವ ಮೋದಿ ಖರ್ಗೆ ನಾಡಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಕೈ ಕೊಡಲು ರೆಡಿಯಾದ ಚಿಂಚೋಳಿ ಶಾಸಕ. ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ತೊಡೆ ತಟ್ಟಲು ತೀರ್ಮಾನ. ಕಾಂಗ್ರೆಸ್ ವಿರುದ್ಧ ಅಸಮಾಧಾನಗೊಂಡಿರುವ ಚಿಂಚೋಳಿ ಶಾಸಕ ಕೊನೆಗೂ ಒಂದು ನಿರ್ಧಾರಕ್ಕೆ ಬಂದಿದ್ದಾರಂತೆ. ಕಾಂಗ್ರೆಸ್ ಪಕ್ಷದಿಂದ ತಮ್ಮನ್ನ ಕಡೆಗಣಿಸಿರೋದ್ರಿಂದ ಉಮೇಶ್ ಜಾಧವ್ ಅವರೇ ಕಾಂಗ್ರೆಸ್ನಿಂದ ಎಕ್ಸಿಟ್ ಹಾಕಲು ರೆಡಿಯಾಗಿದ್ದಾರಂತೆ. ಅತೃಪ್ತರ ಗುಂಪಿನಲ್ಲಿರುವ ಡಾಕ್ಟರ್ ಉಮೇಶ್ ಜಾಧವ್ ಈಗಾಗಲೇ ಕಾಂಗ್ರೆಸ್ ನಾಯಕರಿಂದಲೂ ದೂರವಾಗಿದ್ದು, ಇನ್ನೆರಡು ದಿನಗಳಲ್ಲಿ ಒಂದು ಅಂತಿಮ ತೀರ್ಮಾನ ಕೈಗೊಳ್ಳಲಿದ್ದಾರಂತೆ. ಜೊತೆಗೆ ಲೋಕಸಭೆ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಕಣಕ್ಕಿಳಿತಾರಂತೆ. ಹೀಗಂತ ಸ್ವತಃ ಚಿಂಚೋಳಿ ಶಾಸಕರ ಸಹೋದರ ಹೇಳಿದ್ದಾರೆ. ಸರ್, ಇವತ್ತು ಇನ್ನೂ ಅವರು ಏನು ನಿರ್ಧಾರ ತಗೊಂಡಿಲ್ಲ. ಯಾಕಂದರೆ ಇನ್ನೂ 15th ಕೇಳಿದ್ದಾರೆ ಟೈಮು. ಅದು ಇದಕ್ಕೆ ಮೊನ್ನೆ ಪತ್ರ ಬರೆದಾಗ ಯಾಕಂದರೆ ಅವರು ಸ್ವಲ್ಪ ಅನಿವಾರ್ಯ ಕಾರಣದಿಂದ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಅದಕ್ಕೆ ಇನ್ನೊಂದು 2 ದಿವಸ ಹೋಗ್ಬೋದು ಸರ್. ಇನ್ನು ಏನು ಇವತ್ತೇನು ಡಿಸಿಷನ್ ತಗೊಳ್ಳಿಕ್ಕಿಲ್ಲ ಇವತ್ತೇನು. ಡಾಕ್ಟರ್ ಉಮೇಶ್ ಜಾಧವ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಮಧ್ಯೆ ಕೋಲ್ಡ್ ವಾರ್ ಇರೋ ವಿಷಯ ಹೊಸದೇನಲ್ಲ. ಇದರಿಂದ ಎಚ್ಚೆತ್ತಿರೋ ಖರ್ಗೆ ಕ್ಷೇತ್ರದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಒಂದ್ ವೇಳೆ ಜಾಧವ್ ತಮ್ಮ ವಿರುದ್ಧ ಸಂಸತ್ ಎದುರಾಳಿ ಆದ್ರೆ ಸ್ವಾಗತ ಅಂತ ಖರ್ಗೆ ಹೇಳಿರೋದು ಸಾಕಷ್ಟು ಕುತೂಹಲ ಕೆರಳಿಸಿದೆ. ಮೋದಿ ಗಮನಕ್ಕೆ ನಾ ಬಂದಿದ್ದೇನೆ, ಕಲಬುರಗಿ ಜನ ನಾನು ತಂದಿದ್ದಾರೆ ಅವ್ರ ಗಮನಕ್ಕೆ. ಅಂದ್ರೆ ಇದು ಒಳ್ಳೇದಲ್ಲ ಬೆಳವಣಿಗೆ. ಅಂದ್ರೆ ಕಲಬುರಗಿ ಜನ ಅವರಿಗೆ ಸೆಟ್ ಹೊಡ್ಕೊಂಡು ನಿಂತಿದ್ದಾರೆ ಅನ್ನೋದು ಗೊತ್ತೈತಲ್ಲ. ಅದಕ್ಕೆ ನಾವು ಯಾರಿಗೆ ತರ್ತಾರೋ ಯಾರಿಗೆ ಬಿಡ್ತಾರೋ ಇಲ್ಲ. ನಮ್ಮ ಹೋರಾಟ ಏನಿದೆ ಒಂದು ತತ್ವದ ಮೇಲೆ ಹೋರಾಟ ಇದೆ. ಮೋದಿ ಸಮ್ಮುಖದಲ್ಲಿ ಬಿಜೆಪಿ ಸೇರ್ತಾರಾ ಜಾಧವ್? ಇದೆಲ್ಲ ಬೆಳವಣಿಗೆ ಮಧ್ಯೆಯೇ ಪ್ರಧಾನಿ ಮೋದಿ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ರಣಕಹಳೆ ಮೊಳಗಿಸಲು ರೆಡಿಯಾಗಿದ್ದಾರೆ. ರಾಜ್ಯದಲ್ಲಿ ಲೋಕಾಯಾತ್ರೆ ಆರಂಭಿಸಿರುವ ನಮೋ ಮಾರ್ಚ್ 1ರಂದು 2ನೇ ಸಮಾವೇಶವನ್ನ ಖರ್ಗೆ ತವರು ನೆಲ ಕಲಬುರಗಿಯಲ್ಲಿ ಆಯೋಜಿಸಲು ಚಿಂತನೆ ನಡೆಸಿದ್ದಾರೆ. ಜೊತೆಗೆ ಇದೇ ಸಮಾವೇಶದಲ್ಲಿ ಚಿಂಚೋಳಿ ಶಾಸಕ ಡಾಕ್ಟರ್ ಉಮೇಶ್ ಜಾಧವ್ ಬಿಜೆಪಿ ಸೇರಲಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಈ ಬಾರಿ ಖರ್ಗೆ ಅವರನ್ನ ಸೋಲಿಸಲೇಬೇಕು ಅಂತ ಪಣ ತೊಟ್ಟಿರುವ ಮೋದಿ ಶಾ ಜೋಡಿ ಖರ್ಗೆ ವಿರುದ್ಧ ಉಮೇಶ್ ಜಾಧವ್ ಕಣಕ್ಕಿಳಿಸಲು ಬಿಜೆಪಿ ಪ್ಲಾನ್ ಮಾಡಿಕೊಂಡಿದ್ಯಂತೆ. ಒಟ್ಟಾರೆ ಚಿಂಚೋಳಿ ಶಾಸಕ ಕಾಂಗ್ರೆಸ್ ತೊರೆಯೋದು ಪಕ್ಕಾ ಅಂತ ಹೇಳಲಾಗ್ತಿದ್ದು, ಮಾರ್ಚ್ 1ರಂದು ಕಲಬುರಗಿಯಲ್ಲಿ ನಡೆಯಲಿರುವ ಮೋದಿ ಸಮಾವೇಶ ಕುತೂಹಲ ಕೆರಳಿಸಿದೆ. ಗೋಪಾಲ ಕುಲಕರ್ಣಿ, TV5 ಕಲಬುರಗಿ.